ಮೇಡಮ್ ಈಗ ಇಲ್ಲಿ ನೋಡಿ, ಈಗಾಗಲೇ ನಾವು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನಾಗಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಮಧು ಅನ್ನರಾಗಲಿ ನಮ್ಮ ಇಲಾಖೆ ಅವರ ಇಲಾಖೆ ಅಧಿಕಾರಿಗಳ ಜೊತೆ ನಾವು ಒಂದು ಚರ್ಚೆಯನ್ನು ಮಾಡಿದ್ವಿ ಮತ್ತು ಮೌಖಿಕವಾದಂಥ ತಾತ್ವಿಕ ಒಪ್ಪಿಗೆಯನ್ನು ಕೂಡ ಆ ಒಂದು ಮೀಟಿಂಗ್ನಲ್ಲಿ ಅಂಗನವಾಡಿಗಳನ್ನು ಯಾವ ಮೂಲಭೂತ ಸೌಕರ್ಯ ಇರಬೇಕು, LKGಗೆ UKGಗೆ ಆ ವಾತಾವರಣ ಇರಬೇಕು, ಆ ಎಲ್ಲ ಸೌಕರ್ಯ ಇದ್ದಂಥ ಮತ್ತು ಅಲ್ಲಿ ಕಲಿಸುವಂಥ ಟೀಚರ್ಗಳ ಶಿಕ್ಷಣ ಕೂಡ ಆ ಮಟ್ಟಿಗೆ ಇರಬೇಕು, ಅಂಥದನ್ನ ಹುಡುಕಿ ಮಾಡುವಂಥ ನಮಗೆ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಅಂಥವನ್ನು ಒಂದು 17,800 ಅಂಥ ಅಂಗನವಾಡಿಗಳನ್ನು ಅಂದರೆ ಎಲ್ಲ ರೀತಿಯಾದಂಥ ಟಾಯ್ಲೆಟ್ ಇರಬೇಕು, ಕಾಂಪೌಂಡ್ ಇರಬೇಕು, 2 ರೂಮ್ಗಳಿರಬೇಕು, ಕಿಚನ್ ಇರಬೇಕು, ಆಮೇಲೆ PUC ಕಲ್ತಂಥವ್ರು ಇರಬೇಕು, ಡಿಗ್ರಿ ಓದಿದಂಥವ್ರು ಇರಬೇಕು. ಸೊ ನಮ್ಮ ಇಲಾಖೆಯಲ್ಲಿ ಸುಮಾರು 17,800 ಅಂತ ಇದು ಬಂದಿದೆ. ಪ್ರಾಥಮಿಕವಾಗಿ ಮೊನ್ನೆ ಬ್ಯಾಂಗ್ಳೂರು ಸಿಟಿನಲ್ಲಿ 250ಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಉಳಿದಿರೋವಂಥ ಎಲ್ಲ ಇದಕ್ಕೆ ನಾವು ಈಗಾಗಲೇ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಮತ್ತು ಇನ್ನೊಂದು ಒಳ್ಳೆಯ ಸಮಾಚಾರವನ್ನು ಹೇಳಬಯಸ್ತೀನಿ, ಕೇಂದ್ರ ಸರ್ಕಾರ ಕೂಡ ಈ ಒಂದು 17,500 ಅಂಗನವಾಡಿಗಳಿಗೆ ಸಕ್ಷಮ ಅಂಗನವಾಡಿ ಅಂತ ಈಗಾಗಲೇ ಗುರುತಿಸಿ 17,800 ಅಂಗನವಾಡಿಗೆ ಕೂಡ ಕೇಂದ್ರ ಸರ್ಕಾರ ಕೂಡ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದೆ. ಈಗಾಗಲೇ ಅವರು ಕೂಡ ಆರ್ಡರ್ನ ಪಾಸ್ ಮಾಡಿದ್ದಾರೆ. ಅದು ಕೂಡ ಇನ್ನೊಂದು ವಾರದ ಒಳಗಡೆ ಅವರು ಕೂಡ ಸುಮಾರು 170 ಕೋಟಿ ದುಡ್ಡನ್ನು ಅವರು ಕೂಡ ಈ ಒಂದು ಗೌರ್ಮೆಂಟ್ ಮಾಂಟೆಸರಿಗಳಿಗೆ ಕೇಂದ್ರ ಸರ್ಕಾರ ಕೂಡ ಶಬಾಷ್ಗಿರಿಯನ್ನು ಕೊಟ್ಟು ಭಾರತ ದೇಶದಲ್ಲೇ ಮೊದಲನೇ ಪ್ರಯತ್ನ, ಇಂಥ ಒಳ್ಳೆಯ ಪ್ರಯತ್ನಕ್ಕೆ ನಾವು ನಿಮಗೆ ಸಹಕಾರ ನೀಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾದಂಥ ಅನ್ನಪೂರ್ಣ ದೇವಿ ಅವರು ಕೂಡ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ವೇದಿಕೆ ಮೇಲೆ ನೀವು ತರೀಕೆರೆ ಶಾಸಕರಿಗೂ ಮಂತ್ರಿ ಆಗಲಿ ಅಂತ ವಿಸ್ತರಣೆ ಏನಾದ್ರು ಇದೆಯಾ? ಒಂದು ಮಾತು, ಅದೇನು ಹೇಳ್ತಾರಲ್ಲ, ಏನು ಕಾಗೆ ಕೂತ್ಕೊಳ್ಳೋಕ್ಕೂ ಟೊನೆ ಮುರಿಯೋದಕ್ಕೂ ಅಂತ. ನೋಡಿ, ಎಲ್ಲ ಮಠಮಾನ್ಯರು ಎಲ್ಲ ಶಾಸಕರ ಜೊತೆ ನಾವೆಲ್ಲ ಭಾಳ ಒಡನಾಟದಲ್ಲಿ ಇರ್ತೀವಿ. ಯಾರ್ಯಾರೋ ತಮ್ಮ ಅನುಯಾಯಿಗಳು, ತಮ್ಮ ನಾಯಕರು ಮಂತ್ರಿ ಆಗಬೇಕಂತ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅಭಿಮಾನಿಗಳಿಗೆ ಆಸೆ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ನನಗೆ ಗುರುಗಳು ಕೇಳಿದಾಗ ನಾನು ತಮಗೆ ಹೇಳೋದು ಸ್ಪಷ್ಟಪಡಿಸ್ತೀನಿ, ಇದು ಪ್ರತಿಯೊಂದು ಇದನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸದ್ಯಕ್ಕೆ ಮಾತ್ರ ಆ ರೀತಿ ಚರ್ಚೆ ಇಲ್ಲ. ಮುಂದೆ ಏನು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅದಕ್ಕೆಲ್ಲದೂ ನಾವು